ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ತರ ಅಷ್ಟೊಂದು ಪಾಸ್ ಅಭ್ಯಾಸ ನಾನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದೆ ಯಾವ ತರ ಭಾಷಣ ಮಾಡಬೇಕು ಅಂತ. ಈ ಒಂದು ಹಾಡು ಇವತ್ತು ಒಂದು ಅದ್ದೂರಿಯಾದ ಒಂದು ಸಂಭ್ರಮದೊಂದಿಗೆ ಒಳ್ಳೆ ಸಂಜೆ ಬಿಡುಗಡೆ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇದು ಒಂದು 9 ಹಾಡುಗಳಿರುವಂತ ಒಂದು ದೊಡ್ಡ ಆಲ್ಬಮ್ ಇರುವಂತಹ ಒಂದು ಸಿನಿಮಾ. ಈ ತರದೊಂದು ದೊಡ್ಡ ಒಂದು ಪ್ರೊಡಕ್ಷನ್ ಒಂದು 3 ಭಾಷೆನಲ್ಲಿ ಬಿಡುಗಡೆ ಆಗ್ತಾ ಇದೆ. ಮೊದಲಿಗೆ ಈ ತರದೊಂದು ಫಿಲಮ್ ನಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತ ವೃದ್ಧಿ ಕ್ರಿಯೇಷನ್ ವರ್ಧನ್ ಸರ್ ಮತ್ತೆ ವಿನೋದ್ ದೊಂಡಾಳೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ ಇಂಡಸ್ಟ್ರಿನಲ್ಲಿ ಇವ್ರು ಈ ತರದ ಸಾಂಗ್ ಮಾಡೋದು ಅಂತ. ಒಂದು ಕಮರ್ಷಿಯಲ್ ಆಗಿ ದೊಡ್ಡದಾಗಿ ಸೌಂಡ್ ಆಗುವಂತಹ ಸಾಂಗ್ಗಳು ಮಾಡುವ ಅವಕಾಶಗಳು ಬರಲ್ಲ. ಯಾಕೆಂದ್ರೆ ಅದು ಹಂಗೆ ಸೆಟ್ ಆಗಿರುತ್ತೆ. ಅದನ್ನ ಮೀರಿ ಇಲ್ಲ ಈ ತರದ್ದು ಸಾಂಗ್ ನ ನೀವು ಮಾಡಬಹುದು, ಮಾಡಿ ಅದಕ್ಕೆ ಏನ್ ಬೇಕು ಪ್ರೊಡಕ್ಷನ್ ವೈಸ್ ಮತ್ತೆ ಅದಕ್ಕೆ ಸಹಾಯ ಏನ್ ಬೇಕು ಅಂತ ತುಂಬಾ ಧೈರ್ಯ ಕೊಟ್ಟು ನನಗೆ ಜೊತೆಗೆ ನಿಂತ್ಕೊಂಡವರು ನೀನಾಸಂ ಸತೀಶ್ ಸರ್. ಅದರ ರಿಸಲ್ಟ್ ಇವತ್ತು ನೋಡ್ತಾ ಇದ್ದೀರಾ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಮುಗ್ಸಲ್ಲ ಅಂತ ಅವ್ರು ಅನ್ಕೊಂಡ್ರು, ಅದಕ್ಕೋಸ್ಕರ ಕೂರಿಸ್ಬಿಟ್ಟಿದ್ದಾರೆ. ನೀವು ತುಂಬಾ ಉದ್ದ ಇದ್ದೀರಲ್ಲ, ಸಪ್ತಮಿ ಗೌಡ ಅವರಿದ್ದಾರೆ. ಅವರು ಸಿನಿಮಾಗೆ ಲಾಸ್ಟ್ ಮಿನಿಟ್ ಅಲ್ಲಿ ಬಂದಿದ್ದವರು. ಇಡೀ ಸಿನಿಮಾ ಒಂದು ಶೂಟಿಂಗ್ ಎಲ್ಲ ಆಯ್ತು, ಆಮೇಲೆ ಅವ್ರು ಬಂದಿದ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೌದಾ, ಶೂಟಿಂಗ್ ಅಲ್ಲಿ ನಾನು ಮೋಸ್ಟ್ಲಿ ಲೇಟ್ ಆಗಿ ಬಂದ್ರೇನೋ ಅನ್ಕೊಂಡೆ. ಶೂಟಿಂಗ್ ಅಲ್ಲೇ ಲಾಸ್ಟ್ ಬಂದ್ರ ಸರ್? ನಮ್ ಪ್ರಮೋಷನ್ ಮಾಡ್ತಾ ಇದೆಯಲ್ಲ, ಡಿಮೋಷನ್ ಮಾಡ್ತಾ ಇದೆಯಾ? ಅವ್ರು ಶೂಟಿಂಗ್ ಹೆಂಗ್ ಮಾಡ್ತಿರ್ಬೋದು. ನೀವು ಮ್ಯೂಸಿಕ್ ಡೈರೆಕ್ಟರ್, ನೀವು ಸ್ಟುಡಿಯೋದಲ್ಲಿ ಇದ್ರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ. ನಾವು ಫೀಲ್ಡ್ ಶೂಟ್ ಮಾಡ್ತಾ ನಮ್ಗೆ ಗೊತ್ತಿಲ್ಲ. ಅವ್ರು ಬಂದಿದ್ದು ಸ್ಟೇಜ್ಗೆ ಈಗ ಒಂದು ಹೂವು ಹಾಕಿ ಒಂದು ಅಲಂಕಾರ ಮಾಡಿದೀವಲ್ಲ, ಒಂದು ಕಳೆ ಬಂತಲ್ಲ, ಆ ತರ ನಮ್ ಫಿಲಮ್ಗೆ ಈ ತರ ಹೇಳಿ ಸಾಕು, ಇಷ್ಟ ಹೇಳಿ ಸಾಕು. ಚೆನ್ನಾಗಿದೆ. ದೊಡ್ಡ ಚಾಲೆಂಜ್ ಬಂತು, ಇದು ಏನ್ ಮಾಡೋದು ಹೇಗ್ ಮಾಡೋದು ಅನ್ನೋ ತರದಲ್ಲಿ. ನಾವೆಲ್ಲ ಅಂತೂ ಆದ್ರೆ ಡಿಸೈಡ್ ಮಾಡೇ ಬಿಟ್ಟಿದ್ದು, ಇಲ್ಲ ಇದು ಆಗಲ್ಲ ಪ್ರಾಜೆಕ್ಟ್. ಹಾಡು ಬಿಡುಗಡೆ ಆಗಿದೆ. ನಮ್ಮ ಹಾಡುಗಳ ಬಗ್ಗೆ ನಾವೇನ್ ಮಾತಾಡೋದು, ಜನ ಮಾತಾಡ್ಕೊಳ್ಳಿ, ನಾನೇನು ಮಾತಾಡಲ್ಲ. ಸೂಪರ್ ಆಗಿ ಹೇಳಿದೆ, ಕರೆಕ್ಟ್ ಮಾತು. ಲಾಸ್ಟ್ ಅಲ್ಲಿ ಹೇಳಿದ್ರು ನಾವು ನಮ್ಮ ಹಾಡ್ ಬಗ್ಗೆ ಅವರೇ ಮಾತಾಡ, ಜನ ಹಾಡನ್ನ ಮೆರೆಸ್ತಾರೆ ಅಂತ ಹೇಳಿ ನಿರ್ಮಾಪಕರು ಹಿಂದೆ ಕೂತ್ಬಿಟ್ಟವ್ರೆ. ಅವ್ರಿಗೆ ಎಷ್ಟು ಚೆನ್ನಾಗಿ ವಿಷಯ ಅರ್ಥ. ಮೇಡಮ್ ನನ್ನ ಪರವಾಗಿ ಎಲ್ಲ ಸತೀಶ್ ಅವ್ರು ಮಾತಾಡ್ತಾರೆ ಅಂದ್ಬಿಟ್ರು. ಬಟ್ ನಾನು ಸತೀಶ್ ಅವ್ರ ಹತ್ರ ಕೇಳಕ್ಕಿಂತ ಮುಂಚೆ ವೇಲು ಸರ್ ಇದ್ದಾರೆ. ವೇಲು ಸರ್, ಬಹಳ ದೊಡ್ಡ ಮೊತ್ತದಲ್ಲಿ ಇದನ್ನ ಖರೀದಿ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ನೋಡಿ, ರೈಸ್ ಆಫ್ ಅಶೋಕ ವಾಲ್ಯೂಮ್ ರೈಸ್ ಆಗ್ತಾ ಇದೆ. ಆಡಿಯೋ ಇವತ್ತು ಫಸ್ಟ್ ಆಡಿಯೋ ಲಾಂಚ್ ಮಾಡಿದ್ದೀವಿ. ಆ ಶಿವಪ್ಪನ ಆಶೀರ್ವಾದ, ತಿರುವಣ್ಣಾಮಲೈ ಅರುಣಾಚಲೇಶ್ವರ ಆಶೀರ್ವಾದ ಈ ಸಿನಿಮಾಗೆ 108% ಇದ್ದೇ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು 108% ಅಂತ ಆಶೀರ್ವಾದ ಮಾಡ್ತಿದ್ದೀರಾ ಸರ್? ಅಲ್ಲ, ದೇವರ ಆಶೀರ್ವಾದ ಇದ್ದೇ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೇವರ ಆಶೀರ್ವಾದ ಇದ್ದೇ ಇದೆ. 9 ಹಾಡುಗಳಿದೆ. 9 ಹಾಡುಗಳು ನಾನು ಕೇಳಿದ್ದೀನಿ ಸರ್, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ರೈಸ್ ಆಫ್ ಅಶೋಕ ಎಲ್ಲ ಸ್ಟೇಟಲ್ಲೂ ದೊಡ್ಡ ಸುದ್ದಿ ಮಾಡುತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಸತೀಶ್ ಅವ್ರಿಗಂತೂ ನಾನು ಏನು ಹೇಳ್ಬೇಕು ಗೊತ್ತಿಲ್ಲ, ಎಷ್ಟು ಅಪ್ರಿಷಿಯೇಟ್ ಮಾಡೋದು ಕೂಡ ಕಮ್ಮಿನೇ. ಈ ಸಿನಿಮಾ ಬಗ್ಗೆ ಅಷ್ಟು ಕಷ್ಟಪಟ್ಟು ಎಲ್ಲರೂ ಹೇಳ್ತಾರೆ, ಕಷ್ಟಪಟ್ಟು ಮಾಡಿದೆ, ಇಷ್ಟಪಟ್ಟು ಮಾಡಿದೆ, ಅದು ಮಾಡಿದೆ. ನಿಜವಾಗ್ಲೂ ಕಷ್ಟಪಟ್ಟು ಮಾಡಿದ್ದಾರೆ. ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ ಒಳ್ಳೇದಾಗಲಿ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಗ್ತಾ ಇದೆ. ಪೂರ್ಣಚಂದ್ರ ಸರ್ ಹೇಳ್ದಂಗೆ ನಾನು ಸೆಟ್ ಲೇಟ್ ಆಗಿ ಹೋಗಿಲ್ಲ. ಲಾಸ್ಟ್ ಆಗಿ ಸಿನಿಮಾ ತಂಡಕ್ಕೆ ಲಾಸ್ಟ್ ಆರ್ಟಿಸ್ಟ್ ಆಗಿ ನಾನು ಸೇರ್ಪಡೆ ಆಗಿದ್ದಷ್ಟೇ. ಸತೀಶ್ ಸರು ಕೂಡ ಯಾವುದೇ ನನ್ನ ಸೀನ್ ಇದ್ರು ಅಷ್ಟೇ, ಅವರೇ ಬಂದು ಅವರೇ ಮಾನಿಟರ್ ಮುಂದೆ ನಿಂತ್ಕೊಂಡು ತುಂಬಾ ಸಪೋರ್ಟ್ ಮಾಡಿ, ಡೈಲಾಗ್ಸ್ ಆಗಿರ್ಬೋದು, ಈ ಡೈಲಾಗ್ಸ್ ಒಂಚೂರು ಹೀಗೆ ತಗೊಳ್ಳೋಣ ಅಂತ. ಮನು ಅವ್ರು ಬಂದ್ರು, 20 ಮಿನಿಟ್ಸ್ ಅಷ್ಟೇ ಮನು ಅವ್ರು ನನಗೆ ಕತೆ ಹೇಳಿದ್ದು. ಮೇಡಮ್ ಹಿಂಗೆ ನಿಮ್ ಪಾತ್ರ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ಮೇಡಮ್ ಹಿಂಗೆ ನಿಮ್ ಪಾತ್ರ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ನಾನು ಆಮೇಲೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಹೇಳಿದೆ ಸತೀಶ್ ಅವ್ರಿಗೆ, ಇಲ್ಲ ನನ್ಗೆ ಈ ಪಾತ್ರ ಇಷ್ಟ ಆಯ್ತು, ನನ್ಗೆ ಅದು ಕ್ಯಾರೆಕ್ಟರ್ ಗ್ರಾಫ್ ಏನಿದೆ ಅದು ತುಂಬಾ ಇಷ್ಟ ಆಗಿದೆ, ಸೊ ನಾನು ಮಾಡ್ತೀನಿ ಅಂತ. ಥ್ಯಾಂಕ್ ಯು. ಮತ್ತೆ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಚಿತ್ರದ ನಿರ್ಮಾಪಕರು ಅಲು ವರ್ಧನ್ ಸರ್. ನಮಸ್ತೆ ಎಲ್ಲರಿಗೂ. ಇದು ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಈ ಜರ್ನಿ ಇದೆಯಲ್ಲ ಎಲ್ಲಾನು ನೋಡ್ಬಿಟ್ವಿ ನಾವು.
ಯಾರೋ ಕೈ ಹಿಡಿದು ನಡೆಸ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದೆ, ಎನರ್ಜಿ ನಮ್ಮನ್ನ ಕಾಪಾಡ್ತಾ ಇದೆ ಅಂದ್ಕೊಂಡೆ ನಾನು ಇದುವರೆಗೂ ನಂಬಿದ್ದು. ಅದು ಹಲವಾರು ರೂಪದಲ್ಲಿ ಬಂತು. ಹೀರೋ ಮೂರುವರೆ ವರ್ಷ ಆಯಿತು ಈ ಸಿನಿಮಾ. ನಾವು ಸ್ಟಾರ್ಟ್ ಮಾಡಿದಾಗ ಒಂದು ರೀತಿ ಇತ್ತು, ಎಲ್ಲೋ ಮಧ್ಯದಲ್ಲಿ ನಿಂತೋಯ್ತು. ಆವಾಗ ನನ್ನ ಎದುರುಗಡೆನೇ ಫೋನ್ ಬಂತು. ನಾನು ವಿನೋದ್ ಸರ್ ಇಬ್ಬರು ಇದ್ವಿ. ನನ್ನ ಎದುರುಗಡೆನೇ ಫೋನ್ ಬಂತು, ಅಯೋಗ್ಯ ಟು ಸ್ಟಾರ್ಟ್ ಮಾಡ್ಬೇಕು ಸರ್, ನೀವು ಅದು ಲೇಟ್ ಆಗ್ತಾ ಇದ್ರೆ ನಾವು ಇದು ಮುಗಿಸ್ಬಿಡ್ತೀವಿ ಅಂತ ನನ್ನ ಎದುರುಗಡೆನೇ ಫೋನ್ ಬಂತು. ಅವರೇ ಹೇಳಿದ್ರು, ಇಲ್ಲ ನಾನು ಅಶೋಕ ಮುಗಿಸ್ಬಿಟ್ಟೆ ಬರೋದು, ನಾನು ಅಶೋಕ ಮುಗಿಸ್ತೀನಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ನೀವು ದಯವಿಟ್ಟು ನೀವು ಅಯೋಗ್ಯ ಮಾಡ್ಕೊಂಬಿಡಿ, ಇದು ನನಗೇನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದಾಗ ಅವ್ರು ಒಂದು ಮಾತು ಹೇಳಿದ್ರು, ಅದೇಂಗಾಗತ್ತೆ ವರ್ಧನ್, ಸಾಧ್ಯನೇ ಇಲ್ಲ. ನೀವು ಇಷ್ಟೊಂದು ಹಾಕಿದ್ದೀರಾ, ಇಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಇಷ್ಟು ಕಷ್ಟಪಟ್ಟಿದ್ದೀರಾ, ಇದನ್ನು ನಾನು ಹೆಂಗೆ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ಲಿ, ಅದು ನ್ಯಾಯ ಅಲ್ಲ. ನಾನು ಜೊತೆಗೆ ನಿಂತ್ಕೋತೀನಿ, ಅದೇನಾದರೂ ಆಗಲಿ, ಸಿನಿಮಾ ಮುಗಿಸೋಣ. ಆ್ಯಕ್ಚುಲಿ ಎಲ್ಲರೂ ಮಾತಾಡಿದ್ದಾರೆ, ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾಳ ಎಮೋಷ್ನಲ್ ಮೂಮೆಂಟ್. ಯಾಕೆಂದರೆ ನಿಮ್ಗೆ ಗೊತ್ತಿರ್ತದೆ, ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು, ಜನರಿಗೆ ಒಂದು ಪ್ರೋಗ್ರಾಮ್ ಇದು, ನೋಡೋರಿಗೆ 5 ನಿಮಿಷದ ಜರ್ನಿ ಇದು. ಭಾಳ ಸಿಂಪಲ್. ನಿಮಗೆ ಹೋಗ್ಬೇಕು ಅನ್ನೋ ಕಾತರ ಇರುತ್ತೆ, ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ. ಬಟ್ ನಮಗಿದೇ ಜೀವನ ಆಗಿರುತ್ತೆ, ನಮಗಿದೇ ಲೈಫ್ ಆಗಿರುತ್ತೆ. ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು, ಈ ಪ್ರೆಸ್ ಮೀಟಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗೂ ಏನು ಗೊತ್ತಾ, ಎಲ್ಲ ಇದ್ದು ಎಫರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ. ಅಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ ನಂಗೆ ಗೊತ್ತು ನನಗೆ, ಯಾಕಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ. ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ, ಸಿನಿಮಾ ಮೀರಿದ್ ಬೇರೆ. ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ. ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು. ಸಿನಿಮಾ ಚೆನ್ನಾಗಬೇಕು, ಈ ಸಿನಿಮಾ ನಾವು ತೋರಿಸ್ಬೇಕು, ನಮ್ಮ ಸಿನಿಮಾನು ಒಂದು ಚೆನ್ನಾಗಬೇಕು, ನಮ್ಮ ಸಿನಿಮಾನು ಆ ಲೆವೆಲ್ಗೆ ಮಾಡಬೇಕು, ನಾವು ಆ ಥರ ನಿಂತ್ಕೋಬೇಕು. ಒಂದ್ ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು 1 kg ತರನೋ 1 ಕಾಲ್ ತರನೋ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ ಹುಡುಗಂದು ತಪ್ಪಲ್ಲ ನನ್ನ ಪ್ರಕಾರ. ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆ ಥರ. ಹಂಗ್ ಹೊರಟಿದ್ದ ಜರ್ನಿ ಇದು. ಒಂದೇ ₹1 ಬಿಡುಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ. ಹಿಂಗ್ ಶುರು ಮಾಡ್ಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ, ಇನ್ನೊಬ್ರು ಇನ್ವೆಸ್ಟರ್ ಬರ್ತಾರೆ. ಅವತ್ತು ರಾತ್ರಿನೇ ವಿನೋದ್ ಅವ್ರು ಇಲ್ಲ, ನೆಕ್ಸ್ಟ್ ಡೇ ನಮಗೆ ಹಿಂಗ್ ಹೋಗಿ ಎಲ್ಲ ಓಕೆ, ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗೋಣ, ಎಲ್ಲ ವಿನೋದ್ ಅವ್ರು ಹ್ಯಾಂಡ್ ಶೇಕ್ ಮಾಡಿದೀವಿ, ಹಗ್ ಮಾಡಿದೀವಿ, ನಾನು ವರ್ಧನ್ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ಇನ್ನೇನು ನಾಳೆ ಶೂಟಿಂಗ್ ಶುರುವಾಗುತ್ತಪ್ಪ ನಮ್ಮ ಲೈಫು ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ. ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ತಿರ್ಕೋತಾರೆ. ಮತ್ತೆ ಏನು 1 ತಿಂಗಳು ನನಗೆ ಮತ್ತೆ ಹೊಡಿತಿದ್ದ ವಾಪಸ್ಸು. ಒಬ್ಬ ಮನುಷ್ಯರಿಗೆ ನೋವು ಮೇಲೆ ನೋವು, ಪೆಟ್ಟು ಮೇಲೆ ಪೆಟ್ಟು. ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನೋ ಇಬ್ರು ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ. ಕೂತು ಫೈನ್ ಟ್ಯೂನ್ ಮಾಡಿ ಇದು ಹಿಂಗ್ ಬರ್ಬೇಕು ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೇ ಹೇಳ್ಕೊತಾ ಇದ್ದು, 15 ದಿವಸ ಧೂಳು ಡಸ್ಟು ಹೊಗೆ ಕುಡಿತಾ ಇದ್ದೀನಿ. ನನಗೆ ಒಂದೇ ಹೇಳ್ಕೊತಿದ್ ಮನ್ಸಲ್ಲಿ, ಮಗನೇ ಸೋಲ್ಬೇಡ, ಹೊಡಿ, ಇದ್ದಾಳೆ ಪ್ರತಿ ಶಾಟ್ ಮಾಡು, ಇಲ್ಲ ಚೆನ್ನಾಗಿ ಮಾಡು, ಅಗ್ರೆಸಿವ್ ಮಾಡು, ಸಖತ ಮಾಡು, ಬಿಡ್ಬೇಡ, ನಿಂದಿದು, ಹೊಡಿ ಇದ್ದಾಳೆ ಬಿಡ್ಬೇಡ ಅಂತ. ಹಂಗೆ ಫೈರ್ ಹಾಕೊಂಡು ನನ್ನೊಳಗಡೆ ದ ರೈಸ್ ಆಫ್ ಅಶೋಕ್ ಫೈರ್ ಹಾಕೊಂಡು ಎಲ್ಲರನ್ನೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು. ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಅಂಡ್ ಪೂರ್ಣ ಕಣ್ಣೀರ್ ಹಾಕಿದ್ದಾರೆ. ಈ ತಂಡದಲ್ಲಿ ಎಷ್ಟು ಜನ ರಾತ್ರಿ ಕಣ್ಣೀರ್ ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ಗಳು ತುಂಬಾ ಇದೆ. ಗುಂಡಣ್ಣ ಅಂತ ಒಬ್ರು ಇದಾರೆ, ಇದರಲ್ಲಿ ಪಾಪ 2 ವರ್ಷ ಈ ಸಿನಿಮಾ ಆಗತ್ತೆ ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು 2 ವರ್ಷ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದ್ರೆ ಮನುಷ್ಯ. ಈ ಡೆಡಿಕೇಶನ್ಗಳು ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ. ಅವ್ನು ಎಷ್ಟೇಟಿನ ಅಣ್ಣ ನಾನು ಬೇರೆ ಸಿನಿಮಾ ಇದೆ ಗಡ್ಡ ತೆಗಿಲ್ಲ, ಅವನ್ಯಾರೋ ನನಗೇನೋ ಬೇರೆ ಸಿನಿಮಾ ಇದೆ ಅಣ್ಣ ಗಡ್ಡ ತೆಗೆದ್ಬಿಡ್ಲಾ, ಇಲ್ಲ ಕಳಿರೋ ಮಾಡ್ತೀವಿ ಇನ್ ಯಾರೋ ಬರ್ತಾರೆ. ಒಂದ್ ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರ ಇಲ್ವೋ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಬಂದು ನಿಂತ್ಕೊಂಡು ಆಗಲು ಬರಲ್ಲ ಏನು ಮಾಡ್ತಾ ಇದ್ಯಾ, ಯಾವನು 500 ಜನ ತರ್ಸಿದ್ರೆ ಯಾಕೋ ಇಲ್ಲ ನಮ್ಮ ಜೂನಿಯರ್ಸ್ನ, ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವಿಲ್ಲಿ, ಏನ್ ಕಥಾಕಾಯ್ತಾ ಇದ್ದೀರಾ? ಒಬ್ರು ಒಂದು ಮಾತಾಡ್ಲಿಲ್ಲ. ತಿರ್ಕೊಂಡು ನನಗೆ ಒಬ್ರು ಒಂದು ಮಾತಾಡ್ಲಿಲ್ಲ. ಎಲ್ಲ ನನ್ನ ಶ್ರಮನ, ನನ್ನ ನೋವನ್ನು ಅರ್ಥ ಮಾಡ್ಕೊಂಡು ಜೊತೆ ನಿಂತ್ಕೊಂಡ್ರು. ನನ್ನ ಜೊತೆ ಹುಟ್ಟಿದ ನನ್ನೆಲ್ಲ ನೋವುಗಳು, ನನ್ನೆಲ್ಲ ಅರ್ಚಾಟಗಳು ಸಹಿಸ್ಕೊಂಡು ಏನಾದ್ರೂ ಆಗ್ಲಿ ಸರ್ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು ಅಂಡ್ ಸಪ್ತಮಿ ಅವರು ಆಫ್ ಕೋರ್ಸ್ ಬ್ಯೂಟಿಫುಲ್ ಲೇಡಿ. ಥ್ಯಾಂಕ್ ಯು. ತುಂಬಾ ಡೆಡಿಕೇಶನ್ ಇರುವಂತ 6 ಗಂಟೆಗೆ ಸೆಟ್ಗೆ ಅಂದ್ರೆ 6 ಗಂಟೆಗೆ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಅದ್ಭುತವಾದ ನಟಿ, ತುಂಬಾ ಒಳ್ಳೆ ನಟಿ, ನಮ್ಮ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. 100% ಈ ಸಿನಿಮಾ ಮಾದೇವನ್ ಸನ್ನಿಧಿಲಿ, ದೇವ್ರ ಸನ್ನಿಧಿಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾದೇವನ್ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ನನ್ಗೆ ತುಂಬಾ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ, ಮೀಡಿಯಾದವ್ರ ಹಾರೈಕೆ, ಅನುಶ್ರೀ ಅವರ ಹೇಳಿದಂತ ಮಾತುಗಳು ಅವೆಲ್ಲವೂ ಹರಿಸೋ ಸಮಯ ಸಂಜೆ. ನಾನು ಪ್ರಕೃತಿ ನಂಬೋನು, ಹರಿಸೋ ಸಮಯ. ಬಡವರಾಸ್ಕಲ್ ಹಿಂಗೆ ಗೆದ್ದಿತ್ತು. ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ ನೇಚರೇ ಜೊತೆಗಿದೆ ಕಣೋ ಅಂತ.
ಹಾಗೆ ಬಡವರ ಸ್ಕೇಲ್ ಗೆಲ್ತು, ಆಮೇಲೆ ಅಯೋಗ್ಯ ಗೆಲ್ತು. ನನಗೆ ನಾನು ಅದೇ ಹೇಳ್ತಿದ್ದೆ, ಕಷ್ಟಪಟ್ಟು ಮಾಡೋಣ ಸಿನಿಮಾನ ಗೆದ್ಕೊಂಬತ್ತೀವಿ ರೆಡಿ ಅಂತ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಅವತ್ತು ಗೆದ್ಕೊಂಬಂದೆ. ಒಂದ್ 2-3 ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ, ಬಟ್ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ. 100% ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂತ ಸಿನಿಮಾಗಳನ್ನ 100% ಕೊಡ್ತೀನಿ. ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ. ಇದು ನನ್ನ ನಂಬಿಕೆ. ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಇಷ್ಟೇ ಮಾತಿನೇ, ಜಾಸ್ತಿ ಮಾತಾಡಲ್ಲ, ಹೆದರ್ಕೋಬೇಡಿ. ಫೋನ್ ಮಾಡಿ ಬರೀ ಬರ್ತೀರಾ ಬರಲ್ವಾ ಅಂತ ಹೇಳೋದಲ್ಲ, ಈಗ ಹಾಡ್ತೀರಾ ಹಾಡಲ್ವೋ ನಾವು ಕೇಳ್ತೀವಿ. ಅಡಿ ಹೇಳೋ 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 ಮಾದೇವಾ, ಫುಲ್ ಎಲ್ಲರೂ ನೋಡೋಣ ಈಗ. ಹೇಳೋ 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 ಮಾದೇವಾ, ಇವತ್ತ ಲೈಫಲ್ಲಿ ಹಿಸ್ಟ್ರಿ ಫಸ್ಟ್ ಟೈಮ್ ಎಲ್ರಿಗೆಲ್ಲ ಆಡ್ಸಿದ್ದೀನಿ. ಥ್ಯಾಂಕ್ ಯು. ಈ ನಗುವಿನ ಜೊತೆಗೆ ತುಂಬಾ ನೋವುಗಳಿದೆ, ಅದೆಲ್ಲ ಇರಲಿ ಪರವಾಗಿಲ್ಲ. ಅಲ್ಟಿಮೇಟ್ ಆಗಿ ನೀವು ಸಿನಿಮಾ ನೋಡ್ತಿರಲ್ಲ, ಅದೇ ಉತ್ತರ ಅಷ್ಟೇ. ಥ್ಯಾಂಕ್ ಯು. ಏನೇ ಚಾಲೆಂಜಸ್, ಏನೇ ಕಷ್ಟ ಬಂದ್ರು ಕೂಡ ದ ಶೋ ಮಸ್ಟ್ ಗೋ ಆನ್. ಇದು ಬರೀ ದ ರೈಸ್ ಆಫ್ ಅಶೋಕ್ ಅಲ್ಲ, ದ ರೈಸ್ ಆಫ್ ಸತೀಶ್ ಅಂತಾನೆ ಹೇಳ್ಬೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಸತೀಶ್ ಅವರಿಗೆ ಪ್ಲೀಸ್. ಹೇಳೋ 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 ಮಾದೇವಾ, ಕೇಳೋ 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 ಮಾದೇವಾ.